ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದ ಬಗ್ಗೆ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಹರ್ಷ ವ್ಯಕ್ತಪಡಿಸಿದೆ. ಶಿವಮೊಗ್ಗದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಬಸಪ್ಪ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮದ 2025-26ನೇ ಸಾಲಿನ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು 94.10% ಸಾಧನೆಯಾಗಿದೆ. ಅದರಲ್ಲಿ ಬಾಲಕರು 91.94%, ಬಾಲಿಕೆಯರು 96.18% ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಹಶಿಕ್ಷಕರುಗಳ ಗುಣಮಟ್ಟದ ಬೋಧನೆ, ಶಿಕ್ಷಕರುಗಳಿಂದ ವಿದ್ಯಾರ್ಥಿಗಳ ಕಲಿಕಾ ಟ್ರೇಸಿಂಗ್, ವಿದ್ಯಾರ್ಥಿಗಳ ನಿರಂತರ ಹಾಜರಾತಿಗಾಗಿ ಕ್ರಮ, ಶಿಕ್ಷಕರ ಮನೆ ಭೇಟಿ, ಎಸ್ಬಿಎಂಸಿ ಮತ್ತು ಪೋಷಕರ ಸಭೆಗಳು, ವೆಬ್ಸೈಟ್, ವಿದ್ಯಾರ್ಥಿ ಕಾರ್ನರ್, ಪ್ರತಿ ವಿಷಯಕ್ಕೂ ವಿಶೇಷ ಕಾರ್ಯತಂತ್ರಗಳ ರೂಪಿಸುವಿಕೆ, ಅಧಿಕಾರಿಗಳ ನಿರಂತರ ಪ್ರಗತಿ ಪರಿಶೀಲನೆ ಇಂತಹ ಪ್ರಯತ್ನಗಳ ಫಲವಾಗಿ ಉತ್ತಮ ಫಲಿತಾಂಶ ದೊರೆತಿದೆ. ರಾಜ್ಯದಲ್ಲಿ ಉತ್ತಮ ಫಲಿತಾಂಶ ಸಾಧಿಸಲು ಎಲ್ಲಾ ರೀತಿಯಲ್ಲಿ ಸಹಕಾರ ಕಲ್ಪಿಸಿದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಸಿದ್ದಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಿದ್ದಬಸಪ್ಪ ಅವರು ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ಮತ್ತು ಆಭರಣಕ್ಕೂ ಅವಿನಾಭಾವ ಸಂಬಂಧ. ಮನಸೂರೆಗೊಳ್ಳುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಹೆಮ್ಮೆಯ ಹಲವಾರು ಆಭರಣಗಳಲ್ಲಿ ಒಂದು ಕಣ್ಮನಸೆಳೆಯುವ ಆಭರಣ ಜ್ಯುವೆಲರ್ಸ್. ಈ ಆಭರಣ ಜ್ಯುವೆಲರ್ಸ್ ಇದೀಗ ತನ್ನ ಹೊಸ ಬೃಹತ್ ಶೋರೂಮ್ ನ ಉದ್ಘಾಟನೆಗೆ ಸಿಂಗರಿಸಿಕೊಂಡು ಸಜ್ಜಾಗಿದೆ. ಜೆಪಿಎನ್ ರೋಡ್ ನಿಂದ ಪ್ರಯಾಣ ಬೆಳೆಸಿ ಕುವೆಂಪು ರೋಡ್ ನಲ್ಲಿ ಜೈಲ್ ಸರ್ಕಲ್ ನ ಸಮೀಪದ ಸುಶೋಭಿತ ಶೋರೂಮ್ಗೆ. ಈ ನವ್ಯ ಸ್ಥಳಾಂತರದ ಭವ್ಯ ರಮ್ಯ ಸಮಾರಂಭ ಇದೇ ಏಪ್ರಿಲ್ 29ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಜರುಗಲಿದೆ. ಅದೇ ವೈಭವ, ಅದೇ ಸಂಭ್ರಮ, ಅದೇ ಸೌಂದರ್ಯ, ಅದೇ ಸೌಕರ್ಯ. ಅಂತರ ಕೇವಲ ಸ್ಥಳಾಂತರ. ಈ ಹೊಸ ಆಭರಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ನೆನಪಿರಲಿ, ಏಪ್ರಿಲ್ 29, 2026 ದಿ ಒರಿಜಿನಲ್ ಆಭರಣ್, ಉಡುಪಿಯ ಉಡುಗೊರೆ, ಶಿವಮೊಗ್ಗದ ಒಡವೆ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success.
have a great learning opportunity, have a great success, and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಧನ್ಯವಾದಗಳು ಮತ್ತು ಸ್ವಾಗತವನ್ನ ಹೇಳ್ತಾ, ಮೊನ್ನೆ ತಾನೇ ಬಂದಂತ SSLC ಫಲಿತಾಂಶದ ರಿಸಲ್ಟ್ ವಿಚಾರದಲ್ಲಿ ನಾವೆಲ್ಲ ನೋಡಿದಿರ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಈ ನಿಟ್ಟಿನಲ್ಲಿ ಫಲಿತಾಂಶ ತರುವ ನಿಟ್ಟಿನಲ್ಲಿ ಸಾಕಷ್ಟು ಇಲಾಖೆಯ ಜೊತೆ, ಸರ್ಕಾರ ಜೊತೆ ಒಂದು ಒಳ್ಳೆಯ ರೀತಿಯ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಫಲಿತಾಂಶವನ್ನು ತರುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಸುಮಾರು 60-70 ಸಾವಿರ ಜನ ಸಹ ಶಿಕ್ಷಕರು ಕಳೆದ ಬಾರಿ ಫಲಿತಾಂಶದ ಒಂದು ಆದಂತ ಒಂದು ಕಡಿಮೆ ಆಗಿರುವ ಒಂದು ಕಾರಣಕ್ಕೋಸ್ಕರ ಈ ಸಾರಿ ಸಾಕಷ್ಟು ಹೋರಾಟವನ್ನು ಮಾಡಿ ಐತಿಹಾಸಿಕವಾದಂತಹ ಒಂದು ಫಲಿತಾಂಶ ತರುವ ನಿಟ್ಟಿನಲ್ಲಿ ನಾವು ಈ ವರ್ಷ ಪ್ರಯತ್ನ ಮಾಡಿದ್ವಿ. ಆ ನಿಟ್ಟಿನಲ್ಲಿ 94.10% ಫಲಿತಾಂಶವನ್ನು ಪಡೆಯೋದ್ರ ಮುಖಾಂತರ ಈ ಬಾರಿ ರಾಜ್ಯದಲ್ಲಿ ಕೂತಿದೆ. ಕಳೆದ ಇಷ್ಟು ವರ್ಷಗಳ ಕಾಲ ಏನಾಗ್ತಾ ಇತ್ತು ಅಂದ್ರೆ, ಬೇರೆ ರಾಜ್ಯಗಳು ಮತ್ತೆ ನಮ್ಮ ರಾಜ್ಯದ ಫಲಿತಾಂಶ ಮತ್ತು ಪರೀಕ್ಷೆಗಳನ್ನ ವಿಶ್ಲೇಷಿಸಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದ ಫಲಿತಾಂಶ ಸ್ವಲ್ಪ ಕಡಿಮೆ ಅನ್ನೋ ಒಂದು ಭಾವನೆ ಬಂದಿತ್ತು. ನಾವು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಹೋಗಿ ಸನ್ಮಾನ್ಯ ಶಿಕ್ಷಣ ಸಚಿವರ ಜೊತೆ ಸಭೆಯನ್ನ ಮಾಡಿದ್ವಿ. ಸನ್ಮಾನ್ಯ ರಾಜ್ಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಲಕ್ಷ್ಮೀ ಮಹೇಶ್ ಮೇಡಮ್ ಅವರೊಂದಿಗೆ ಒಂದು ಸಭೆಗಳನ್ನ ಮಾಡೋದ್ರ ಮುಖಾಂತರ, ಸುದೀರ್ಘವಾಗಿ ಸಭೆಗಳನ್ನ ಮಾಡೋದ್ರ ಮುಖಾಂತರ ಬೇರೆ ರಾಜ್ಯಗಳಲ್ಲಿರುವಂತಹ ಮಾದರಿ, ಏನು ಕೇಂದ್ರ ಮಾದರಿ ಪಠ್ಯ ಪರೀಕ್ಷಾ ಪದ್ಧತಿ ಇರ್ಬೋದು, ಮತ್ತೆ ನಮ್ಮ ರಾಜ್ಯದಲ್ಲಿರುವಂತಹ ರಾಜ್ಯ ಪಠ್ಯ ಮಾದರಿ ಪರೀಕ್ಷೆ ಪದ್ಧತಿ ಇರ್ಬೋದು, ಇವೆಲ್ಲವನ್ನ ತುಲನಾತ್ಮಕ ಮಾಡಿಬಿಟ್ಟು ಕೊನೆಗೆ ನಮ್ಮ ರಾಜ್ಯದಲ್ಲೂ ಸಹ ಕೇಂದ್ರ ಮಾದರಿ ಪಠ್ಯ ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತರಬೇಕು ಅಂತ ನಾವು ಸಾಕಷ್ಟು ಸಂಘಟನೆಯಿಂದ ಒತ್ತಡವನ್ನು ತಂದ ಮೇಲೆ ಸನ್ಮಾನ್ಯ ಶಿಕ್ಷಣ ಸಚಿವರು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶಿಕ್ಷಣ ಸಚಿವರು ಮತ್ತೆ ನಮ್ಮ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ 35 ಶೈಕ್ಷಣಿಕ ಕೇಂದ್ರಗಳಲ್ಲಿ ಸುಮಾರು 8/4/26 16/4/26 ಸುಮಾರು 237 ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕಾರ್ಯ ಯಶಸ್ವಿಯಾಗಿ ಮಾಡಲಾಯಿತು. ಅದಾದ್ಮೇಲೆ 23/4/26 ಸನ್ಮಾನ್ಯ ಶಿಕ್ಷಣ ಸಚಿವರು ಈ ಒಂದು SSLC ರಿಸಲ್ಟ್ ಅನ್ನ ಪತ್ರಿಕಾಗೋಷ್ಠಿ ಮೂಲಕ ಪ್ರಕಟಿಸುವ ಮುಖಾಂತರ ರಾಜ್ಯದ ಎಲ್ಲಾ ಕಡೆ ಪ್ರಸಾರ ಆಗೋ ರೀತಿಯಲ್ಲಿ ಮಾಡಿದರು. ಇದರಲ್ಲಿ ನಮ್ಮ ವಿಶೇಷವಾಗಿ ನಾವು ಕೇಳೋದೇನೆಂದ್ರೆ, ಈ ಬಾರಿ 25-26ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಶಾಲೆಗಳಲ್ಲಿ ಓದುವಂತಹ ಪರೀಕ್ಷೆಗೆ ಕುಳಿತಂತ ವಿದ್ಯಾರ್ಥಿಗಳು 7,70,209 ವಿದ್ಯಾರ್ಥಿಗಳು. ಅದರಲ್ಲಿ ಪಾಸ್ ಆದವರು 7,24,794 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಟ್ಟಾರೆ 94.1% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಕಳೆದ ಬಾರಿ 3 ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿ, 1, 2, 3 ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿ 80% ಫಲಿತಾಂಶವನ್ನು ತೆಗೆಯೋದಕ್ಕೆ ನಾವು ಬಹಳ ಹೋರಾಟ ಮಾಡಿದ್ವಿ. ಆದ್ರೆ ಈ ಬಾರಿ ಪ್ರಥಮ ಪರೀಕ್ಷೆಯಲ್ಲಿ 94.1% ಫಲಿತಾಂಶವನ್ನು ಪಡೆಯುವ ಮುಖಾಂತರ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳು 50%, ರಾಜ್ಯದ 50% ಸರ್ಕಾರಿ ಶಾಲೆಗಳು 100% ಫಲಿತಾಂಶವನ್ನು ಪಡೆದಿರುವುದು ಈ ವರ್ಷದ ಒಂದು ಅದ್ಭುತವಾದಂತಹ ಸಾಧನೆ ಅಂತಂದ್ರೆ ತಪ್ಪಾಗಲಾರದು. ಏನು ಸುಮಾರು 4,500 ಸರ್ಕಾರಿ ಪ್ರೌಢಶಾಲೆಗಳಿದಾವೋ ಅದರಲ್ಲಿ 2,393 ಶಾಲೆಗಳು ಔಟ್ ಆಫ್ 100% ಫಲಿತಾಂಶವನ್ನು ಪಡೆಯುವ ಮುಖಾಂತರ ಈ ಬಾರಿ ಸರ್ಕಾರಿ ಶಾಲೆಗಳು ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನು ದಾಖಲಿಸಿವೆ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲ. ಸರ್, ನಮ್ಮ ಇವತ್ತು ನಾವು ಸಾಕಷ್ಟು ಹೋರಾಟವನ್ನ ಮಾಡ್ತಿದ್ವಿ. ಪ್ರತಿ ವರ್ಷನೂ ಸಹ ನಾವು ಗೊತ್ತಿರುವ ತಮಗೆ ಶಿಕ್ಷಕರು ಬೆಳಗ್ಗೆ 8:30-9 ಗಂಟೆಯಿಂದ ವಿಶೇಷ ತರಗತಿಗಳು, ಸಾಯಂಕಾಲ 6 ಗಂಟೆ 7 ಗಂಟೆ ತನಕ ವಿಶೇಷ ತರಗತಿಗಳು, ಮಕ್ಕಳ ಮನೆಗಳಿಗೆ ಡೋರ್ ಆಗಿ ಹೋಗ್ತಾ ಇದ್ವಿ. ಮತ್ತೆ ವಿಶೇಷ FA1, FA2, FA3, FA4, SA1, SA2 ಈ ತರ ಎಕ್ಸಾಮ್ಗಳನ್ನ ಮಾಡ್ತಾ ಇದ್ವಿ, ಆಕ್ಟಿವಿಟೀಸ್ ಕೊಡ್ತಾ ಇದ್ವಿ, ಪೋಷಕರ ಸಭೆಯನ್ನ ಮಾಡ್ತಾ ಇದ್ವಿ. ಕಾಲಕಾಲಕ್ಕೆ ಇಲಾಖೆಗಳು ಕೊಡುವಂತ ಎಲ್ಲ ನಿರ್ದೇಶನಗಳನ್ನ ಪಾಲಿಸಿದ್ರು ಸಹ ಎಲ್ಲೋ ಒಂದ್ ಕಡೆ ಹೋರಾಟ ನಡೀತಾ ಇತ್ತು.
ಫಲಿತಾಂಶದಲ್ಲಿ. ಬಟ್ ಈ ಬಾರಿ ವಿಶೇಷವಾಗಿ ಕೇಂದ್ರ ಮಾದರಿ ಪಠ್ಯ ಪರೀಕ್ಷೆಯನ್ನು ನಮ್ಮ ರಾಜ್ಯದಲ್ಲಿ ಅನುಸರಿಸೋದ್ರ ಮುಖಾಂತರ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನ ಪರಿಗಣಿಸೋದ್ರ ಮುಖಾಂತರ ಒಂದು ಒಳ್ಳೆಯ ಫಲಿತಾಂಶ ಬರಲಿಕ್ಕೆ CBSE ಮಾದರಿಯಲ್ಲಿ ಇತರೆ ರಾಜ್ಯಗಳಲ್ಲಿ ಯಾವ ರೀತಿ ಇತ್ತು ಅದನ್ನ ನಮ್ಮ ರಾಜ್ಯದಲ್ಲಿ ಅಳವಡಿಸೋದ್ರ ಮುಖಾಂತರ ಇವತ್ತು ಏನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಂದಿದೆಯೋ ಅದರಿಂದಾಗಿ ಇವತ್ತು ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ. ಹಾಗಾಗಿ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ, ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ, ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ತಂಡ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆತೇವೆ. ಮತ್ತು ಯಾರ್ಯಾರು ಉತ್ತೀರ್ಣರಾಗಿದ್ದಾರ ಎಲ್ಲ ಮಕ್ಕಳಿಗೂ ಸಹ ವಿಶೇಷವಾದಂತಹ ಅಭಿನಂದನೆಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ.